ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಬೆಲೆಬಾಳುವ ಬಂಡಿಗಳು. ಅರಣ್ಯಕಾಂಡ 7ನೇ ಅಧ್ಯಾಯವು ದೇವದರ್ಶನ ಗುಡಾರವನ್ನು ಸಂಪೂರ್ಣವಾಗಿ ಸ್ಥಾಪಿಸಿ ಅಭಿಷೇಕ ಮಾಡಿದ ತಕ್ಷಣವೇ ಪ್ರಾರಂಭವಾಗುತ್ತದೆ. ಅರಣ್ಯದಲ್ಲಿದ್ದ ದೇವರ ಆಲಯವು ಕೇವಲ ನಿರ್ಮಿಸಲ್ಪಟ್ಟಿದ್ದಲ್ಲದೆ ಪವಿತ್ರ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟಿತ್ತು. ನಂತರ ಒಂದು ಸುಂದರವಾದ ವಿಷಯವನ್ನು ತಿಳಿಸುತ್ತದೆ. ಅರಣ್ಯಕಾಂಡ 1ನೇ ಅಧ್ಯಾಯದಲ್ಲಿ ಜನಗಣತಿಯ ಸಮಯದಲ್ಲಿ ಮೋಶೆ ಮತ್ತು ಆರೋನನೊಂದಿಗೆ ನಿಂತಿದ್ದ ಇಸ್ರಾಯೇಲಿನ ಅದೇ ಬುಡಕಟ್ಟು ನಾಯಕರು ಮತ್ತೆ ಮುಂದೆ ಬರುತ್ತಾರೆ. ಇವರು ಪಾಳೆಯದಲ್ಲಿ ಅಪರಿಚಿತ ಹೆಸರುಗಳಲ್ಲ, ಇವರು ದಾಖಲೆಗಳನ್ನು ಇಡುವವರು ಮತ್ತು ಪ್ರತಿನಿಧಿಗಳಾಗಿದ್ದರು. ಇವರು ಬುಡಕಟ್ಟುಗಳನ್ನು ಕುಟುಂಬಗಳನ್ನಾಗಿ ಸಂಘಟಿಸಲು, ಅವರ ಚಿಹ್ನೆಯ ಧ್ವಜಗಳು ಅಡಿಯಲ್ಲಿ ನಿಲ್ಲಲು ಮತ್ತು ಜನರ ನಡುವೆ ಶಿಸ್ತನ್ನು ಕಾಪಾಡಲು ಸಹಾಯ ಮಾಡಿದನು. ಈಗ ಅವರು ನಿಜವಾದ ನಾಯಕತ್ವದ ಹೃದಯವನ್ನು ತೋರಿಸುವಂತಹ ಕೆಲಸವೊಂದನ್ನು ಮಾಡುತ್ತಾರೆ. ಅವರು ಬಲಿಪೀಠದ ಪ್ರತಿಷ್ಠಾಪನೆಗಾಗಿ ಅರ್ಪಣೆಗಳನ್ನು ತರುತ್ತಾರೆ. ಇವು ಕೇವಲ ಅವರ ವೈಯಕ್ತಿಕ ಹೆಸರಿಗಾಗಿ ತಂದ ಉಡುಗೊರೆಗಳಲ್ಲ, ಬದಲಾಗಿ ತಾವು ಪ್ರತಿನಿಧಿಸುವ ಜನರ ಪರವಾಗಿ ತಂದ ಅರ್ಪಣೆಗಳಾಗಿವೆ. ಇಲ್ಲಿ ಉಲ್ಲೇಖಿಸಲಾದ ಮೊದಲ ಅರ್ಪಣೆಯು ಚಿನ್ನದ ಬಟ್ಟಲುಗಳಾಗಲಿ ಅಥವಾ ಬೆಳ್ಳಿಯ ತಟ್ಟೆಗಳಾಗಲಿ ಅಲ್ಲ. ಅದು ಬಹಳ ಪ್ರಾಯೋಗಿಕವಾದುದು. 6 ದೊಡ್ಡ ಬಂಡಿಗಳು ಮತ್ತು 12 ಎತ್ತುಗಳು, ಪ್ರತಿ 2 ನಾಯಕರಿಗೆ 1 ಬಂಡೆ ಮತ್ತು ಪ್ರತಿಯೊಬ್ಬ ನಾಯಕನಿಂದ 1 ಎತ್ತು ಇತ್ತು. ಇದನ್ನು ವೇಗವಾಗಿ ಓದಿ ಅಥವಾ ಪ್ರಾಮುಖ್ಯತೆಯನ್ನು ಮರೆತು ಬಿಡುವುದು ಸುಲಭ. ಆದರೆ ಇವು ಸಣ್ಣ ವಸ್ತುಗಳಲ್ಲ. ಬಂಡೆ ಎಂದರೆ ಶಕ್ತಿ ಎಂದರ್ಥ. ಆದರೆ ಚಕ್ರಗಳು, ಅಚ್ಚುಗಳು, ಮರಗೆಲಸದ ಕೌಶಲ, ನಿರ್ವಹಣೆ ಮತ್ತು ಅದನ್ನು ಎಳೆಯಲು ಬಲವಾದ ಪ್ರಾಣಿಗಳ ಅಗತ್ಯವಿತ್ತು. ಪ್ರಾಚೀನ ಜಗತ್ತಿನಲ್ಲಿ ಇಂತಹ ಉಪಕರಣಗಳು ಎಲ್ಲರಿಗೂ ಸಾಮಾನ್ಯವಾಗಿ ಸಿಗುತ್ತಿರಲಿಲ್ಲ. ಅಲ್ಲಿ ಬೆಲೆಬಾಳುವ ಮತ್ತು ಉಪಯುಕ್ತವಾಗಿದ್ದವು. ಅವು ಭಾರವನ್ನು ಹೊರುವ ಮತ್ತು ಹೊರೆಯನ್ನು ಸಾಗಿಸುವ ಶಕ್ತಿಯಾಗಿದ್ದವು. ಈ ನಾಯಕರು ಗುಡಾರದ ಮುಂದೆ ದೇವರಿಗೆ ಬಂಡೆಗಳನ್ನು ಮತ್ತು ಎತ್ತುಗಳನ್ನು ತಂದಾಗ ಅವರು ತಮಗೆ ಬೇಡದ ಉಳಿದ ವಸ್ತುಗಳನ್ನು ನೀಡುತ್ತಿರಲಿಲ್ಲ. ಬದಲಾಗಿ ದೈನಂದಿನ ಜೀವನದಲ್ಲಿ ನೈಜ ಮೌಲ್ಯವನ್ನು ಹೊಂದಿರುವಂತದ್ದನ್ನು ನೀಡುತ್ತಿದ್ದರು. ಅರಣ್ಯದಲ್ಲಿ ಬಂಡೆಗಳು ಹೇಗೆ ಬಂದವು ಎಂದು ಕೆಲವು ಮನಸ್ಸುಗಳು ಆಶ್ಚರ್ಯ ಪಡಬಹುದು. ಇಸ್ರಾಯೇಲ್ ಮರುಭೂಮಿಯಲ್ಲಿ ಕಾರ್ಯಾಗಾರಗಳನ್ನು ನಿರ್ಮಿಸಿ ಮರಗಳನ್ನು ಕತ್ತರಿಸಿದರು ಎಂದು ಈ ಅಧ್ಯಾಯವು ಹೇಳುವುದಿಲ್ಲ. ಬದಲಾಗಿ ಈ ನಾಯಕರು ಬಳಿ ನೀಡಲು ಬಂಡೆಗಳು ಮತ್ತು ಎತ್ತುಗಳು ಇದ್ದವು ಎಂಬುದನ್ನು ಅದು ತೋರಿಸುತ್ತದೆ. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಬರುವಾಗ ಅನೇಕ ವಸ್ತುಗಳೊಂದಿಗೆ ಬಂದಿದ್ದರು ಎಂದು ಇಂದಿನ ಶಾಸ್ತ್ರ ಭಾಗವು ತೋರಿಸುತ್ತವೆ. ಐಗುಪ್ತವು ಸಂಘಟಿತ ಸಾರಿಗೆ ಮತ್ತು ರಥಗಳನ್ನು ಹೊಂದಿದ ದೇಶವಾಗಿತ್ತು. ಇಸ್ರಾಯೇಲ್ಯರು ಐಗುಪ್ತದಿಂದ ಬೆಲೆಬಾಳುವ ಆಸ್ತಿಗಳನ್ನು ಹೊತ್ತು ತಂದಿದ್ದರು ಮತ್ತು ಕಾಲಾನುನಂತರದಲ್ಲಿ ಅವು ಅವರ ಸಂಪನ್ಮೂಲಗಳನ್ನು ಎಂಬುದು ತರ್ಕಬದ್ಧವಾಗಿದೆ. ಆದರೂ ಇಲ್ಲಿ ಪ್ರಮುಖ ವಿಷಯ ಬಂಡೆಗಳು ಎಲ್ಲಿಂದ ಬಂದವು ಎಂಬುದಲ್ಲ, ಬದಲಾಗಿ ಆ ನಾಯಕರು ಅವುಗಳಿಂದ ಏನು ಮಾಡಿದರು ಎಂಬುದು. ಅವರು ಅವುಗಳನ್ನು ದೇವರ ಸೇವೆಗಾಗಿ ಸಮರ್ಪಿಸಿದರು. ಅವರು ತಮ್ಮ ಶಕ್ತಿಯನ್ನು ಪವಿತ್ರ ಬಳಕೆಗಾಗಿ ಲಭ್ಯವಾಗುವಂತೆ ಮಾಡಿದರು ಮತ್ತು ಯೆಹೋವನು ಅದನ್ನು ಸ್ವೀಕರಿಸಿದನು. ನಂತರ ಯೆಹೋವನು ಈ ಬಂಡೆಗಳು ಮತ್ತು ಎತ್ತುಗಳನ್ನು ಹೇಗೆ ಬಳಸಬೇಕೆಂದು ನಿರ್ದೇಶನ ನೀಡಿದನು. ಅವುಗಳನ್ನು ಕೇವಲ ಪವಿತ್ರ ವಸ್ತು ಸಂಗ್ರಹಾಲಯದಿಂದ ವಸ್ತುಗಳಂತೆ ಸಂಗ್ರಹಿಸಿಡಲಿಲ್ಲ. ಇಸ್ರಾಯೇಲ್ಯರ ಪ್ರಯಾಣದ ಸಮಯದಲ್ಲಿ ಗೂಡಾರವನ್ನು ಹೊತ್ತು ಸಾಗಿಸುತ್ತಿದ್ದ ಲೇವಿಯರ ಕೆಲಸಕ್ಕೆ ಬೆಂಬಲವಾಗಿ ಅವುಗಳನ್ನು ವಿತರಿಸಲಾಯಿತು. ಬೇರೆ ಬೇರೆ ಗುಂಪುಗಳಿಗೆ ಬೇರೆ ಬೇರೆ ಹೊರೆಗಳಿದ್ದವು ಮತ್ತು ದೇವರು ಆ ಹೊರೆಯನ್ನು ಹೊರಲು ತಕ್ಕಂತೆ ಸಹಾಯವನ್ನು ಏರ್ಪಡಿಸಿದನು. ಇದು ದೇವರ ಆಲಯದ ಬಗ್ಗೆ ನಮಗೆ ಒಂದು ಪ್ರಮುಖ ವಿಷಯವನ್ನು ತೋರಿಸುತ್ತದೆ. ದೇವರು ಅರ್ಪಣೆಗಳನ್ನು ಕೇವಲ ಮೆಚ್ಚಿಕೊಳ್ಳಲು ಸ್ವೀಕರಿಸುವುದಿಲ್ಲ. ದೇವರು ಅವುಗಳನ್ನು ಸ್ವೀಕರಿಸಿ ತನ್ನ ಸೇವೆಗೆ ನಿಯೋಜಿಸುತ್ತಾನೆ.
ದೇವರ ಕ್ರಮದಲ್ಲಿ ಅರ್ಪಣೆಗಳು ಕೇವಲ ಭಾವನೆಗಳಲ್ಲ, ಅರ್ಪಣೆಗಳು ಕಾರ್ಯರೂಪಕ್ಕೆ ಬರಬೇಕು. ಅರ್ಪಣೆಗಳು ಆತನ ಕೆಲಸಕ್ಕೆ ಬೆಂಬಲವಾಗಬೇಕು. ಈ ಅರ್ಪಣೆಯಲ್ಲಿರುವ ಒಂದು ಸಣ್ಣ ವಿವರವು ಹೃದಯವನ್ನು ಚುಚ್ಚುತ್ತದೆ. ಬಂಡೆಗಳನ್ನು ಹಂಚಿಕೊಳ್ಳಲಾಗಿತ್ತು. ಇಬ್ಬರು ನಾಯಕರು ಸೇರಿ ಒಂದೇ ಬಂಡೆಯನ್ನು ನೀಡಿದರು. ಆದರೆ ಪ್ರತಿಯೊಬ್ಬ ನಾಯಕರು ತನ್ನದೇ ಆದ ಎತ್ತನ್ನು ತಂದರು. ಈ ಮಾದರಿಯು ಒಗ್ಗಟ್ಟನ್ನು ತೋರಿಸುತ್ತದೆ. ಅಲ್ಲಿ ಯಾವುದೇ ಪೈಪೋಟಿ ಇರಲಿಲ್ಲ ಎಂದು ತೋರಿಸುತ್ತದೆ. ಯಾವ ಬುಡಕಟ್ಟು ಮತ್ತೊಂದಕ್ಕಿಂತ ಹೆಚ್ಚು ಮಿಂಚಲು ಪ್ರಯತ್ನಿಸಲಿಲ್ಲ. ಯಾವ ನಾಯಕನು ತನ್ನದೇ ಆದ ಪ್ರತ್ಯೇಕ ಪ್ರದರ್ಶನವನ್ನು ಬಯಸಲಿಲ್ಲ. ಅವರು ಒಟ್ಟಾಗಿ ಕೆಲಸ ಮಾಡಿದರು ಮತ್ತು ಒಟ್ಟಾಗಿ ಅರ್ಪಿಸಿದರು. ಬುಡಕಟ್ಟುಗಳ ಗರ್ವದಿಂದ ಸುಲಭವಾಗಿ ವಿಭಜನೆಯಾಗಬಹುದಾದ ಒಂದು ಪಾಳೆಯದಲ್ಲಿ ದೇವರು ಸಮತೋಲಿನ ಮತ್ತು ವಿನಯತೆಯಿಂದ ಕೂಡಿದ ಅರ್ಪಣೆಯನ್ನು ದಾಖಲಿಸಿದನು. ದೇವರ ನಿವಾಸವು ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಜನರ ಅಸೂಯೆ ಮನೋಭಾವದ ಬದಲಾಗಿ ಏಕ ಮನಸ್ಸಿನಿಂದ ಸಾಗಬಹುದು ಎಂದು ಇದು ಕಲಿಸುತ್ತದೆ. ಮತ್ತೊಂದು ಪ್ರಮುಖ ವಿವರವೇನೆಂದರೆ, ಈ ಅರ್ಪಣೆಯು ಒತ್ತಾಯಪೂರ್ವಕವಾಗಿರಲಿಲ್ಲ. ಈ ಉಪಕ್ರಮವು ನಾಯಕರಿಂದಲೇ ಬಂದಂತೆ ಈ ಲೇಖನವು ಕಂಡುಬರುತ್ತದೆ. 6 ಬಂಡೆಗಳು ಮತ್ತು 12 ಎತ್ತುಗಳನ್ನು ತನ್ನಿ ಎಂದು ಹೇಳುವ ಯಾವುದೇ ಮುನ್ಸೂಚನೆಯೂ ಆಜ್ಞೆ ಇನ್ನಿಲ್ಲ. ಇದ್ದ ಸಿದ್ಧ ಮನಸ್ಸಿನ ಹೃದಯಗಳಿಂದ ಉದಯಿಸಿದಂತಾಗಿದೆ. ಗೂಡಾರಗಳನ್ನು ನಿರ್ಮಿಸುವಾಗ ಯಾರ ಹೃದಯವು ಪ್ರೇರಿಸಲ್ಪಟ್ಟಿತೋ ಅವರು ಮುಕ್ತಾಯವಾಗಿ ಕಾಣಿಕೆಗಳನ್ನು ತಂದ ವಿಮೋಚನಾ ಕಾಂಡದ ಮಾದರಿಗೆ ಇದು ಹೊಂದಿಕೆಯಾಗುತ್ತದೆ. ದೇವರು ವಿಧೇಯತೆಯನ್ನು ಪ್ರೀತಿಸುತ್ತಾನೆ, ಆದರೆ ಆತನು ಸಿದ್ಧ ಮನಸ್ಸಿನ ಭಕ್ತಿಯನ್ನು ಪ್ರೀತಿಸುತ್ತಾನೆ. ದೇವರ ಹೃದಯವು ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟಾಗ ಅದು ನೀಡಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ಈಗ ಈ ಅಧ್ಯಾಯದ ದೃಶ್ಯವು ನಮಗೆ ಕನ್ನಡಿಯಂತಿದೆ. ಇಂದು ನಾವು ಬಂಡೆಗಳನ್ನಾಗಲಿ ಅಥವಾ ಎತ್ತುಗಳನ್ನಾಗಲಿ ತರಲಿಕ್ಕಿಲ್ಲ. ನಾವು ಅರಣ್ಯದ ಗೂಡಾರದ ಮುಂದೆ ನಿಂತಿರಕ್ಕಿಲ್ಲ. ಆದರೆ ನಾವು ಏನನ್ನು ತರುತ್ತೇವೆ ಎಂಬುದನ್ನು ದೇವರು ಇಂದಿಗೂ ಗಮನಿಸುತ್ತಾನೆ. ನಮ್ಮ ಅರ್ಪಣೆಯು ಬೆಲೆ ಬಾಳುವುದೇ ಅಥವಾ ಸಾಧಾರಣವಾದುದೇ ಎಂಬುದನ್ನು ದೇವರು ನೋಡುತ್ತಾನೆ. ನಾವು ಮುಖ್ಯವಾದುದನ್ನು ನೀಡುತ್ತಿದ್ದೇವೆಯೇ ಅಥವಾ ನಮಗೆ ಸುಲಭವಾದುದನ್ನು ಮಾತ್ರ ನೀಡುತ್ತಿದ್ದೇವೆ ಎಂಬುದು ಆತನಿಗೆ ತಿಳಿದಿದೆ. ಇಲ್ಲಿಯೇ ಈ ಪಾಠವು ಅತ್ಯಂತ ವೈಯಕ್ತಿಕ ಮತ್ತು ಚುಚ್ಚುವಂತಹದ್ದಾಗಿದೆ. ಹೆಚ್ಚಾಗಿ ಅತ್ಯಂತ ಬೆಲೆಬಾಳುವ ವಿಷಯ ಹಣವಲ್ಲ, ವಸ್ತುಗಳಲ್ಲ ಅಥವಾ ಸಾರ್ವಜನಿಕ ಉಡುಗೊರೆಗಳಲ್ಲ. ಮಾನವ ಹೃದಯಕ್ಕೆ ಅತ್ಯಂತ ಬೆಲೆಬಾಳುವ ವಿಷಯವೇನೆಂದರೆ ಸ್ವ ಇಚ್ಛೆಯು ನಮ್ಮೊಳಗಿಂದ ಸಿಂಹಾಸನವಾಗಿದ್ದು ಅದನ್ನು ನಾವು ಬಿಟ್ಟುಕೊಡಲು ಬಯಸುವುದಿಲ್ಲ. ಸ್ವ ಇಚ್ಛೆ ಎಂದರೆ ಎಲ್ಲವನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವ, ನಮ್ಮದೇ ಸಮಯವನ್ನು, ನಮ್ಮದೇ ದಿಕ್ಕನ್ನು, ನಮ್ಮದೇ ಸೌಕರ್ಯವನ್ನು ಮತ್ತು ನಮ್ಮದೇ ಆಲೋಚನಾ ವಿಧಾನವನ್ನು ಆರಿಸಿಕೊಳ್ಳುವ ಬಯಕೆ. ಅನೇಕ ಬಾರಿ ನಾವು ದೇವರಿಗೆ ಸೇವೆ ಸಲ್ಲಿಸಲು ಬಯಸುತ್ತೇವೆ, ಆದರೆ ಚಲನ ಚಕ್ರವನ್ನು ನಮ್ಮ ಬಳಿಯಲ್ಲಿಯೇ ಇಟ್ಟುಕೊಳ್ಳಲು ಬಯಸುತ್ತೇವೆ. ನಮಗೆ ದೇವರ ಆಶೀರ್ವಾದ ಬೇಕು, ಆದರೆ ನಮ್ಮ ಇಚ್ಛೆಯೇ ರಾಜನಾಗಿರಬೇಕೆಂದು ನಾವು ಬಯಸುತ್ತೇವೆ. ಆದರೆ ಅರಣ್ಯಕಾಂಡ 7ರ ಮಾದರಿಯು ತೋರಿಸುವಂತೆ ದೇವರ ಸೇವೆಗೆ ಕೇವಲ ಮಾತುಗಳಿಗಿಂತ ಹೆಚ್ಚಿನದು ಬೇಕು. ಅದಕ್ಕೆ ನಾವು ನಮ್ಮ ಶಕ್ತಿಯನ್ನು ಆತನಿಗೆ ಒಪ್ಪಿಸಿಕೊಡುವುದು ಅಗತ್ಯವಾಗಿದೆ. ಇಂತಹ ಅರ್ಪಣೆಗಳ ಬಗ್ಗೆ ಶಾಸ್ತ್ರವು ಸ್ಪಷ್ಟವಾಗಿ ಮಾತನಾಡುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ನಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂದು ಹೇಳಲಾಗಿದೆ. ಆ ಅರ್ಪಣೆಯು ಇನ್ನು ಮುಂದೆ ಬಂಡೆಗಳು ಮತ್ತು ಎತ್ತುಗಳಲ್ಲ. ಇದು ವಿಧೇಯತೆಯ ಬಲಿಪೀಠದ ಮೇಲೆ ನಮ್ಮನ್ನೇ ಅರ್ಪಿಸಿಕೊಳ್ಳುವುದಾಗಿದೆ. ಇದು ಶರಣಾದ ಇಚ್ಛೆಯಾಗಿದೆ. ಇದು ಸ್ವಾರ್ಥದ ಬಯಕೆಗಳಿಗಾಗಿ ಬೆಳೆಸಲ್ಪಡುವ ದೇಹವಲ್ಲ, ಬದಲಾಗಿ ನೀತಿಯ ಸಾಧನವಾಗಿ ಬಳಸಲ್ಪಡುವ ದೇಹವಾಗಿದೆ. ಲೂಕನು ಕ್ರಿಸ್ತನ ಕರೆಯನ್ನು ದಾಖಲಿಸಿದ್ದಾನೆ.
ಯಾರಾದರೂ ನನ್ನನ್ನು ಹಿಂಬಾಲಿಸಲು ಬಯಸಿದರೆ ಅವರು ತಮ್ಮನ್ನು ತಾವು ನಿರಾಕರಿಸಿಕೊಳ್ಳಬೇಕು, ದಿನಾಲು ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮನ್ನು ಹಿಂಬಾಲಿಸಬೇಕು. ತನ್ನನ್ನು ನಿರಾಕರಿಸಿಕೊಳ್ಳುವುದು ಎನ್ನುವುದು ಒಂದು ಸಣ್ಣ ವಾಕ್ಯವಲ್ಲ. ಇದು ನಮ್ಮದೇ ಹಾದಿಯನ್ನು ಹಿಡಿಯಲು ಬದಲು ದೇವರಿಗೆ ನಮ್ಮನ್ನು ನಡೆಸಲು ಬಿಡುವ ದೈನಂದಿನ ಆಯ್ಕೆಯಾಗಿದೆ. ಕ್ರಿಸ್ತನು ಸ್ವತಃ ಅತ್ಯಂತ ಆಳವಾದ ಮಟ್ಟದಲ್ಲಿ ಈ ಅರ್ಪಣೆಯನ್ನು ತೋರಿಸಿದನು. ಗೆತ್ಸೆಮನೆಯಲ್ಲಿ ಹಾದಿಯು ಕಠಿಣವಾಗಿದ್ದಾಗ ಆತನು, ನನ್ನ ಇಚ್ಛೆಯಲ್ಲ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥಿಸಿದನು. ಈ ಮಾತುಗಳು ಒಬ್ಬ ನಂಬಿಗಸ್ತ ಹೃದಯವನ್ನು ನೀಡಬಹುದಾದ ಅತ್ಯಂತ ಶ್ರೇಷ್ಠ ಅರ್ಪಣೆಯಾಗಿವೆ. ನಮಗೆ ಯಾವುದನ್ನು ಕಿತ್ತುಕೊಳ್ಳದಿದ್ದಾಗ ಶರಣಾಗತಿಯ ಬಗ್ಗೆ ಮಾತನಾಡುವುದು ಸುಲಭ. ಆದರೆ ನಿಜವಾದ ಶರಣಾಗತಿಯೇ ವಿಧೇಯತೆಯ ಬೆಲೆಬಾಳ ತರಬೇಕಾದಾಗ ಸಾಬೀತರಾಗುತ್ತೇವೆ. ಕ್ರಿಸ್ತನಿಗೂ ಒಂದೇ ಇಚ್ಛೆ ಇತ್ತು, ಆದರೂ ಆತನು ಅದನ್ನು ಸಂಪೂರ್ಣವಾಗಿ ತಂದೆಗೆ ಒಪ್ಪಿಸಿಕೊಟ್ಟನು. ಅದಕ್ಕಾಗಿಯೇ ಆತನ ವಿಧೇಯತೆಯು ಹಿಂಬಾಲಿಸುವವರಿಗೆ ಮಾದರಿಯಾಯಿತು. ಇದಕ್ಕಾಗಿಯೇ ದೇವರ ಸೇವೆಯು ಮೊದಲು ಪುತ್ರತ್ವವನ್ನು ನೀಡುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರವು, ನಾವು ದತ್ತು ಪುತ್ರ ಸ್ವೀಕಾರದ ಆತ್ಮವನ್ನು ಪಡೆದಿದ್ದೇವೆ ಮತ್ತು ಅದರ ಮೂಲಕ ನಾವು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವಪುತ್ರರಾಗಲು ಸೇವೆ ಮಾಡುವುದಿಲ್ಲ, ನಾವು ಈಗಾಗಲೇ ಆತನ ಬಳಿಗೆ ಸೇರಲ್ಪಟ್ಟಿರುವುದರಿಂದ ಸೇವೆ ಮಾಡುತ್ತೇವೆ. ಹೃದಯವು ದೇವರನ್ನು ತಂದೆಯೆಂದು ತಿಳಿದಾಗ ಶರಣಾಗತಿ ಸಾಧ್ಯವಾಗುತ್ತದೆ. ಇದು ಇನ್ನು ಬೆಲೆ ಬಾಳುವಂಥದ್ದೇ ಆಗಿರುತ್ತದೆ. ಆದರೆ ಅದು ಇನ್ನು ಮುಂದೆ ಭಯದ ಮೇಲೆ ಆಧಾರಿತವಾಗಿರುವುದಿಲ್ಲ. ಅದು ಪ್ರೀತಿ ಮತ್ತು ನಂಬಿಕೆಯ ಮೇಲೆ ಆಧಾರಿತವಾಗಿರುತ್ತದೆ. ಯೆಹೋವನಲ್ಲಿ ಪೂರ್ಣ ಹೃದಯದಿಂದ ಭರವಸವಿಡು. ನಿನ್ನ ಸ್ವತಃ ವಿವೇಕವನ್ನು ಆಧಾರ ಮಾಡಿಕೊಳ್ಳಬೇಡ. ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನನ್ನು ಸ್ಮರಿಸು. ಆಗ ಆತನು ನಿನ್ನ ಹಾದಿಗಳನ್ನು ಸರಳ ಮಾಡುವನು ಎಂದು ಜ್ಞಾನೋಕ್ತಿಗಳು ಹೇಳುತ್ತವೆ. ಸ್ವ ಇಚ್ಛೆಯು ನಮ್ಮನ್ನು ಸ್ವಂತ ತಿಳುವಳಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ವಿಶ್ವಾಸವು ನಮ್ಮ ಹಾದಿಯನ್ನು ದೇವರಿಗೆ ಒಪ್ಪಿಸಿಕೊಡುತ್ತದೆ. ಇಲ್ಲಿ ಒಂದು ಎಚ್ಚರಿಕೆಯಿಂದ ಪ್ರೀತಿಯನ್ನು ಹೇಳಲೇಬೇಕು. ಒಬ್ಬ ವ್ಯಕ್ತಿಯು ಕಾಣಿಕೆಗಳನ್ನು ನೀಡಬಹುದು, ಆದರೆ ಇನ್ನೂ ತನ್ನ ಸ್ವ ಇಚ್ಛೆಯನ್ನು ಇಟ್ಟುಕೊಂಡಿರಬಹುದು. ಒಬ್ಬ ವ್ಯಕ್ತಿಯು ದೇವರ ಕೆಲಸವನ್ನು ಮಾಡುವುದು, ಆದರೆ ಏಕಾಂತದಲ್ಲಿ ಧ್ವನಿಯನ್ನು ನಿರಾಕರಿಸಬಹುದು. ಒಳಗಿನ ಸಿಂಹಾಸನನು ಶರಣವಾಗದಿದ್ದರೂ ಒಬ್ಬ ವ್ಯಕ್ತಿಯು ಭಕ್ತನಂತೆ ಕಾಣಿಸಿಕೊಳ್ಳಬಹುದು. ಇದಕ್ಕಾಗಿ ಸ್ವ ಇಚ್ಛೆಯು ಅತ್ಯಂತ ಅಪಾಯಕಾರಿ ಗುಪ್ತ ವಿಗ್ರಹವಾಗಿದೆ. ಇದು ಅತ್ಯಂತ ಸ್ವಕ್ರಿಯವಾದ ಜೀವನದೊಳಗೆ ಅಡಗಿರಬಹುದು. ಇದು ಆತ್ಮಿಕ ಭಾಷೆಯ ಅಡಿಯಲ್ಲಿ ಬಚ್ಚಿಟ್ಟುಕೊಳ್ಳಬಹುದು. ಇದು ವಿಧೇಯತೆಯನ್ನು ನಿರಾಕರಿಸುತ್ತಲೇ ಸತ್ಯವೇದ ವಾಕ್ಯಗಳನ್ನು ಉಲ್ಲೇಖಿಸಬಹುದು. ಸ್ವ ಇಚ್ಛೆ ಉಳಿದುಕೊಂಡಾಗ ದೇವರ ಕೆಲಸವು ಹೊರೆಯಾಗುತ್ತದೆ ಮತ್ತು ಶಾಂತಿ ಕಡಿಮೆಯಾಗುತ್ತದೆ. ಕಾರ್ಯನಿರತವಾಗಿ ಹೊರಗಿನ ಜೀವನವು ಕಾಣಿಸಬಹುದು, ಆದರೆ ಒಳಗಿನ ಜೀವನವು ಹಠಮಾರಿಯಾಗಿಯೇ ಇರುತ್ತದೆ. ಆದರೆ ಇಲ್ಲಿ ಉತ್ತೇಜನವು ಅಷ್ಟೇ ಪ್ರಬಲವಾಗಿದೆ. ದೇವರು ನಮ್ಮ ಶರಣದ ಇಚ್ಛೆಯನ್ನು ಸ್ವೀಕರಿಸಿದಾಗ ಅದನ್ನು ಹೇಗೆ ಬಳಸಬೇಕೆಂದು ಆತನಿಗೆ ತಿಳಿದಿದೆ. ಯೆಹೋವನ ನಾಯಕರು ಬಂಡೆಗಳನ್ನು ಮತ್ತು ಎತ್ತುಗಳನ್ನು ಸ್ವೀಕರಿಸಿ ತನ್ನ ಸೇವೆಗಾಗಿ ಬಳಸಿಕೊಂಡಂತೆಯೇ ಆತನು ನಮ್ಮ ಶರಣದ ಇಚ್ಛೆಯನ್ನು ಸ್ವೀಕರಿಸಿ ಅದನ್ನು ಉಪಯುಕ್ತ ಜೀವನವನ್ನಾಗಿ ಬದಲಾಯಿಸುತ್ತಾನೆ. ಶರಣದ ಹೃದಯವು ಸ್ಥಿರವಾಗುತ್ತದೆ. ಶರಣದ ನಾಲಿಗೆಯು ಸೌಮ್ಯವಾಗುತ್ತದೆ. ಶರಣದ ಮನಸ್ಸು ಕಲಿಯುವ ಸ್ವಭಾವವನ್ನು ಹೊಂದುತ್ತದೆ. ಶರಣದ ಸಮಯವು ಉದ್ದೇಶಪೂರ್ಣವಾಗುತ್ತದೆ. ಶರಣದ ಯೋಜನೆಗಳಿಗೆ ಮಾರ್ಗದರ್ಶನ ಸಿಗುತ್ತದೆ. ತನಗೆ ನೀಡಿದ ಯಾವುದನ್ನು ದೇವರು ವ್ಯರ್ಥ ಮಾಡುವುದಿಲ್ಲ. ಹೀಗೆ ಅರಣ್ಯಕಾಂಡ 7ನೇ ಅಧ್ಯಾಯವು ನಾಯಕರು ಗುಡಾರದಲ್ಲಿ ದೇವರಿಗೆ ಬೆಲೆಬಾಳುವ ಮತ್ತು ಉಪಯುಕ್ತವಾದ ಅರ್ಪಣೆಗಳನ್ನು ತರುವುದರೊಂದಿಗೆ ಪ್ರಾರಂಭವಾಗುತ್ತದೆ. ದೇವರು ಅಂತಹ ನೀಡುವುದಗಳನ್ನು ಗೌರವಿಸುತ್ತಾನೆ ಮತ್ತು ಆತನು ಸೇವೆಗಾಗಿ ಬಳಸುತ್ತಾನೆ.
ಎಂದು ಈ ಅಧ್ಯಾಯವು ದಾಖಲಿಸುತ್ತದೆ. ಮತ್ತು ಇದು ಇಂದು ನಮಗೆ ಮಾತಾಡುವುದೇನೆಂದರೆ, ನಮ್ಮ ಬಂಡೆ ಯಾವುದು, ನಮ್ಮ ಎತ್ತು ಯಾವುದು, ನಮ್ಮ ಬೆಲೆ ಬಾಳುವ ಶಕ್ತಿ ಯಾವುದು. ಹೆಚ್ಚಿಗೆ ಅದು ಹೊರಗಿಲ್ಲ, ಒಳಗಿದೆ. ಅದು ನಮ್ಮ ಇಚ್ಛೆಯಾಗಿದೆ. ದೇವರೇ, ನಮಗೆ ಬೇಕಾದುದಲ್ಲ, ನಿನಗೆ ಬೇಕಾದುದು ನಡೆಯಲಿ ಎಂದು ನಾವು ಹೇಳಿದಾಗ ನಾವು ನಿಜವಾಗಿಯೂ ಬೆಲೆ ಬಾಳುವಂಥದ್ದನ್ನು ತರುತ್ತಿದ್ದೇವೆ. ಶರೀರದ ಅತ್ಯಂತ ರಕ್ಷಿಸಲ್ಪಟ್ಟ ಆಸ್ತಿಯನ್ನು ನಾವು ಅರ್ಪಿಸುತ್ತಿದ್ದೇವೆ ಮತ್ತು ಆ ಶರಣಾಗತಿಯಲ್ಲಿ ದೇವರು ಆ ಅರ್ಪಣೆಯನ್ನು ಸ್ವೀಕರಿಸಿ ತನ್ನ ಬಳಕೆಗಾಗಿ ಅದನ್ನು ಪವಿತ್ರಗೊಳಿಸುತ್ತಿದ್ದಾನೆ. ಹೃದಯವನ್ನು ಚುಚ್ಚುವ ಆಲೋಚನೆ ಇದಾಗಿದೆ. ನಾಯಕರು ತಮಗೆ ಸುಲಭವಾದುದನ್ನು ನೀಡಲಿಲ್ಲ, ಅವರು ಹೊರೆಯನ್ನು ಸಾಗಿಸುವ ಶಕ್ತಿಯನ್ನು ಹೊಂದಿರುವಂಥದ್ದನ್ನು ನೀಡಿದರು. ಇದು ನಮ್ಮ ಅರ್ಪಣೆಯು ಕೇವಲ ನಮಗೆ ಯಾವುದೇ ಬೆಲೆ ಇಲ್ಲದ ವಸ್ತುವಾಗಿದ್ದರೆ, ಸ್ವ ಇಚ್ಛೆಯು ಇನ್ನೂ ಆ ಸಿಂಹಾಸನದ ಮೇಲೆ ಕುಳಿತಿದೆ ಎಂದರ್ಥ. ಆದರೆ ನಮ್ಮ ಅರ್ಪಣೆಯು ನಮ್ಮ ಇಚ್ಛೆಯೇ ಆಗಿದ್ದರೆ, ಆಗ ದೇವರು ನಿಜವಾಗಿಯೂ ಪ್ರಭುವಾಗುತ್ತಾನೆ ಮತ್ತು ಆ ಜೀವನವು ಅಂತಿಮವಾಗಿ ಆತನ ಸೇವೆಗೆ ಉಪಯುಕ್ತವಾಗುತ್ತದೆ. ಪ್ರಾರ್ಥನೆ. ಯೆಹೋವ ದೇವರೇ, ನಮ್ಮ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತುತಿಯಾಗಲಿ. ನಿನ್ನ ಜನರಲ್ಲಿ ನಿನ್ನ ನಿವಾಸವನ್ನು ಇರಿಸಿದ್ದಕ್ಕಾಗಿ ಮತ್ತು ನಿಜವಾದ ಅರ್ಪಣೆ ಹೇಗಿರುತ್ತದೆ ಎಂದು ನಮಗೆ ಕಲಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಇಸ್ರಾಯೇಲಿನ ನಾಯಕರಂತೆ ನಮಗೂ ಸಿದ್ಧ ಮನಸ್ಸಿನ ಹೃದಯವನ್ನು ನೀಡು. ಕೇವಲ ಉಳಿದ ವಸ್ತುಗಳನ್ನಲ್ಲ, ಬದಲಾಗಿ ಬೆಲೆಬಾಳುವ ಮತ್ತು ಅರ್ಥಪೂರ್ಣವಾದ ವಸ್ತುಗಳನ್ನು ನೀಡಲು ಸಹಾಯ ಮಾಡು. ಸ್ವ ಇಚ್ಛೆ, ಗರ್ವ ಮತ್ತು ಹಠಮಾರಿ ನಿಯಂತ್ರಣದಿಂದ ನಮ್ಮನ್ನು ಬಿಡಿಸು ಮತ್ತು ನನ್ನ ಸ್ವ ಇಚ್ಛೆಯಲ್ಲ, ನಿನ್ನ ಚಿತ್ತವೇ ಆಗಲಿ ಎಂದು ಹೇಳಲು ನಮಗೆ ಕಲಿಸು. ಪೂರ್ಣ ಹೃದಯದಿಂದ ನಿನ್ನನ್ನು ನಂಬಲು ಮತ್ತು ನಮ್ಮ ಸ್ವಂತ ವಿವೇಕವನ್ನು ಆಧಾರ ಮಾಡಿಕೊಳ್ಳದಿರಲು ನಮಗೆ ಸಹಾಯ ಮಾಡು. ನಮ್ಮ ಶರಣಾದ ಜೀವನವನ್ನು ತೆಗೆದುಕೊಂಡು ನಿಮ್ಮ ಸೇವೆಗಾಗಿ ಬಳಸಿಕೊ. ಇದರಿಂದ ನಿನ್ನ ನಾಮಕ್ಕೆ ಮಹಿಮೆ ಬರಲಿ ಮತ್ತು ನಿನ್ನ ಜನರು ಬಲ ಹೊಂದಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ತಂದೆಯೇ, ಆಮೇನ್.